ಪಕ್ಷಿಗಳ ನೋಟ ಈ ವನದೇವತೆಯಲ್ಲಿ ಹಾಡಿ ಕುಣಿಯುವ ಈ ಹಕ್ಕಿಗಳನ್ನು ನೋಡಿದರೆ ಅವುಗಳಂತೆ ನನಗೂ ಹಾಡಿ ಕುಣಿಯುವ ಆಸೆ ಇದೆ. ಇವಳೆ ಯಾವ ಚಪ್ಪಲಾಕ್ಷಿ ಚತುರ್ ಚಂದ್ರಾಂಗಿ ಆಗಿರಬೇಕು. ಚೆಲುವಿನಲ್ಲಿ ಕಮಲಾಗಿದಂತಾಗಿದಲ್ಲ ನನ್ನ ಮನ. ಸುಂದರಿಯೋ ಇನ್ನು ಸುರಲೋಕದ ಸುಂದರಿಯೋ ಏನೆಂದು ವರ್ಣಿಸಲಿ ಇವಳನ್ನು. ಆರಸದ ಕತ್ತಲಲ್ಲಿ ಕಂಬೇಶ್ ಬರುವ ಮಿಂಚಿನ ದೇವರ ಕಿರಣ. ವೇಷಭೂಷಣವಿಲ್ಲದೆ ರಾಜನಿಗೆ ತಕ್ಕಂತೆ ಶ್ರೀರತ್ನವೇ ಸರಿ. ವರ್ಣಿಸಲೇಬೇಕು. ಭಾರತೀ ಯಾರವರು? ಯಾರು ನೀವು? ಹೆದರಬೇಡ. ನಾನೇ ಈ ನಾಡಿನ ಹೆಸರಾಂತ ಉದ್ಯಮಿ ಕೋಟ್ಯಾಧೀಶ್ವರ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ್. ಹೂವಿಗೆ ತುಂಬಿ ಒಂದು ಮುತ್ತಿಕ್ಕುವಾಗ ನೀನ್ ಯಾಕೆ ಇಲ್ಲಿ ಬಂದೆ ಅಂದ್ರೆ ಅದೇನಂತ ಉತ್ತರಿಸಬೇಕು. ನೀನೇನು ಹೊಚ್ಚ ಬಾಯಿ ಹೊಚ್ಚ. ನೀನು ಮಾತನಾಡ್ತಾ ಇರುವ ಹೂವಿಗೆ ಅನೇಕ ತುಂಬಿಗಳು, ಆದ್ರೆ ಈ ಹೂವಿಗೆ ತುಂಬಿ ಬೇಯಿಸಿದ್ದು ಒಂದೇ ಒಂದು. ನಿಜ ಭಾರತಿ, ನಿಜ. ಸರಿಯಾದ ಉತ್ತರ ಹೇಳಿದೆ ನೀನು. ಆ ಹೂವಿಗೆ ಮುತ್ತಿಕ್ಕುವ ತುಂಬಿ ಅನೇಕ ಆಗಿರಬಹುದು. ಮಾತನಾಡುವ ಈ ಹೂವಿಗೆ ಈ ಲಕ್ಷ್ಮೀಕಾಂತನ ತುಂಬಿ ಒಂದನೇ. ಏ ಲಕ್ಷ್ಮೀಕಾಂತ್, ಅದು ನೀನಲ್ಲ. ಯಾಕೆ ಭಾರತಿ, ಯಾಕೆ ಸಿಟ್ಟು? ನಿನ್ನ ಮಾತಿನ ಬಗ್ಗೆ ನಾವು ಉತ್ತರ ಕೊಟ್ಟಿದ್ದು ಎಂತ ವಿಚಾರಿಸಿದೆ. ನಿನ್ನ ಬುದ್ಧಿ ಭ್ರಮೆ ಮಾಡಿಕೊಳ್ತೇವೆ. ಆತನಾಗಿ ಮರೆಯುವ ಈ ರಸಿಕನು ನಿನ್ನ ವರ್ಷಲು ತಾನಾಗಿ ಬಂದಿರೋನೆಂದ್ರೆ ಅದು ನಿನ್ನ ಭಾಗ್ಯ. ಏನು ವಿಚಾರಿಸಿದೆ? ನಿನ್ನ ಬಾಗಿಲನ್ನು ತೆಗೆದು ಬರಮಾಡಿಕೋ. ನಿಂತು ಮಾತನಾಡೋ ದುರಾತ್ಮ. ಕಣ್ಣು ಈ ಜಗದ ಕಣ್ಣು, ಅದನ್ನು ಮರ್ತಿದ್ದೆ ಆದ್ರೆ ಹೇಳವಾಗಿ ಬೀಳುವೆ ತಕ್ಷಣ. ಹುಚ್ಚುಡಿದ ವೇಷ ತುಂಬಿಕೊಂಡು ವಾದಿಸಬೇಡ ನನ್ನೊಂದಿಗೆ. ಯಾಕೆ ಗೊತ್ತೇ? ಪ್ರಾಣ ಸೆಳೆ ಯಮರಾಜನ ನನ್ನ ಮನೆ ದಾರ್ಭಾಗ್ಯಲಾಗಿರುವ ನನ್ನ ಹೆಣದ ಸಮಸ್ಯೆ ಎಲ್ಲಿಂದ ತರೆ. ಏನು ವಿಚಾರಿಸಿದೆ? ನಿನ್ನನ್ನು ಕೈ ಹಿಡಿದರೆ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆ ಸೈಡ್ ಕುಂದ್ರಣ್ಣ. ಮುಚ್ಚೋ ಮೂರ್ಖ. ಈ ನಿನ್ನ ಮಾತುಗಳನ್ನು ಕೇಳಿದ್ರೆ ಹುಟ್ಟಿದ ಮಗು ಕೂಡ ಸಾಯಲೇಬೇಕು. ಭಾರತಿ, ನನ್ನ ಗಂಡಸ್ತನಿಗೆ ಸವಲ ಹೆಣ್ಣೆ. ಕಣ್ಣಿಗೆ ಬಿದ್ದ ಹೆಣ್ಣಿನ ಸೀಲಾ ಸೌದೆ ಬಿಟ್ಟಿಲ್ಲ ಈ ಬಹದ್ದೂರ್. ಅದರಲ್ಲೂ ನಿನ್ನಂತ ಶ್ರೀರತ್ನ ಇಲ್ಲ. ನನ್ನ ಕೋಪಾಗ್ನಿ ಕೆಂಡದಲ್ಲಿ ಸುಟ್ಟೋದ್ರೆ ನಿನ್ನ ಕೋಪಾಗ್ನಿಯಲ್ಲಿ ನನ್ನನ್ನು ಸುಟ್ಟು ಹಾಕುವೆಯಾ? ಅವತಾರ ತಾರಿ ಮಹಾಕಾರಿಯಾಗಿ ರಕ್ತ ಬೀಜಾಸುರನ ರಕ್ತ ಕುಡಿದಂತೆ ನಿನ್ನ ರಕ್ತ ಕುಡಿಯದೆ ಬಿಡಲಾರಿ ಕಣೋ ನಾನು. ಸಾಕು ಮಾಡೇ ನಿನ್ನ ಪೌರುಷವನ್ನು. ಸುಮ್ಮನೆ ಶಮನಿಗೆಲ್ಲದೆ ತ್ರಿಮೂರ್ತಿಗಳ ಶಕ್ತಿ ಪಡೆದಿದ್ದು ಗೊತ್ತಿಲ್ಲ. ಇದೇ ನಿನ್ನ ಪರಾಕ್ರಮ. ಆ ಶಕ್ತಿ ಇದ್ದಿದ್ದರಿಂದಲೇ ವಿಷ್ಣು ಮಾತೆಯ ಶಕ್ತಿಯನ್ನು ಪಡೆದುಕೊಂಡು ಚಂಡಮಂಡರ ರಂಡವನ್ನೇ ಕತ್ತರಿಸಿ ಹಾಕಿದಳು ಆ ತಾಯಿ ಚಾಮುಂಡಿ. ಕಾಮಪ್ರೇಮದ ರುಚಿ ಗೊತ್ತಿಲ್ಲದೆ ಹಲವು ಚಿತ್ರ ಮಾತನಾಡಿ ಬೇಡ. ಈ ರಸಿಕನ ಚಾತುರ್ಯತನ ನಿನಗೇನು ಗೊತ್ತು? ಖಂಡಿಸುವಾಗ ಪೂರ್ಣದ ಕಥೆಯಲ್ಲಿ ನೀ ಹಿಂದಕ್ಕೆ ಸರಿಬೇಡ. ಬೇಗ ಬಾ. ಗಲ್ಲತಿ ಹೆರಿಗೆ ಈ ರೀತಿ ಮಾತನಾಡಿ ಶಾಪಕ್ಕೆ ಗುರಿಯಾಗಿ ಸಾಯಬೇಡ ನೀನು. ಇಲ್ಲಿಂದ ಹೊರಟು ಹೋಗು. ಲೇ ಸಕ್ಕಿನ ಹೆಣ್ಣೆ, ಆರು ವಾಕ್ಯನ ಹಿಡಿಯ ತರಿಸಿ ಅವರ ರೆಕ್ಕೆಯನ್ನು ಕಿತ್ತರಿಸಿ ನನ್ನ ತೆಕ್ಕೆಂಬ ಪಂಜರದಲ್ಲಿ ಕೂರಿಸುವ ಈ ಕ್ರಾಂತಿ ಕುಮಾರನಿಗೆ ಅದೆಂದಿಗೂ ಸಾಧ್ಯವಿಲ್ಲ ಎಂದು ತಿಳಿದುಕೋ. ನನ್ನ ಕೈನ ಸಾಧ್ಯವಿಲ್ಲ. ಬಡ ಹುಡುಗಿ ಕೈಯನ್ನ ನನ್ನ ಕಾರ್ಯಕರ್ತೆಗೆ ಬಂದ ನೀನೇ
ತಂಗಿ ಎಂದು ತಿಳಿಯದೆ ಅವಳನ್ನು ಹುಟ್ಟಿದವನು ಮೆಟ್ಟಿಸಿರಲು ಬಂದ ಹಠವಾದ ಭದ್ರ ಬಾಯಿ ಮುಚ್ಚಲೇ ಮರ್ಯಾದೆಯಿಂದ ಜಮೀನ್ದಾರ ವೀರಭದ್ರ ಎಂದು ಮಗಳು ಇಲ್ಲದಿದ್ದರೆ ನಿನ್ನ ರಕ್ತಕ್ಕಾಗಿ ಕಾತರಿಸಿಕೊಂಡಿದೆ ನನ್ನ ಗಂಡುಗುಡಲಿಂದ ನಿನ್ನ ಹೃದಯವನ್ನೇ ಕತ್ತರಿಸಿ ಸಾಧುವ ಪದಕ್ಕೆ ರಕ್ತಾಭಿಷೇಕ ಮಾಡುವೆ ಎಚ್ಚರ ನಾನು ಯಾರು, ನನ್ನ ಅಂತಸ್ತೇನು, ಇದು ನಾನೇ ಚಕ್ರವರ್ತಿಗೆ ಎದುರಿಸುವಾಗ ನನ್ನ ಎದುರಿಸುವ ಮಳ್ಳು ಕುರಿ ನೀನ್ಯಾರು? ಕುರಿ ಇದು ಕುರಿ ಅಲ್ಲಲೇ ಸಿಂಹದ ಮರಿ. ಅಂದು ದಕ್ಷ ಬ್ರಹ್ಮನ ಸಂಹಾರಕ್ಕಾಗಿ ಉದಯಿಸಿದ ಆ ವೀರಭದ್ರನೇ ಈ ಭದ್ರ. ನಾನು ತಿಳಿಯದೆ ನನ್ನನ್ನು ಕೆಣಕಿ ಗರತಿ ಮಾತ್ರ ಕೆಣಕಿದ್ರೆ ನಿನ್ನ ಕಾಲುಗಳನ್ನೇ ಕಡಿತೀನಿ ಎಚ್ಚರ. ನನ್ನ ಕಾಲುಗಳಿಂದ ಕೋರಿಕಾಲಿಂದ ತಿಳಿದುಕೊಂಡಿರಲಿ ಬಡವ. ನಾನು ಮನಸ್ಸು ಮಾಡಿದ್ದರೆ ನಿನ್ನ ಪ್ರಾಣವನ್ನು ತೆಗೆದು ನನ್ನ ಅರಮನೆಗೆ ಎತ್ತುಕೊಂಡು ಸಿಕ್ಕಂತ ಹೆಣ್ಣು ಕುರಿ ಹಾಲು ಕುಡಿದು ಗಂಡು ಹಚ್ಚಿ ಹಾಕಿ ಗರಡಿಯನ್ನು ಕೆಳಗೆ ನಿನ್ನಂತ 16 ಲಾಡುಗಳು ತಿರುವಿ ಹಾಕಿದ ವೀರಸಿಂಹಕ್ಕೆ ಸಿಂಹವಾಗಿ ಬಂದು ಯಾವ ಮಗನೇ ನಿನ್ನಲ್ಲಿ ಗಂಟೆಂಬ ತಾಕತ್ತಿದ್ರೆ ನನ್ನ ಪ್ರಾಣವನ್ನು ತೆಗೆದು ಇವಳನ್ನು ಮೃತ್ಯ ಹಾಗಿದ್ರೆ ಬಾಲ್ಯ ನನ್ನೊಂದಿಗೆ ನಡೆಯಲಿ ನಿನ್ನ ಕುಸ್ತಿಯ ಕಣ. ಇದು ಒಂದು ಸಮಯ ಹೋಗಲಿ. ಗುಡ್ ಬೈ. ಹೋಗಲೇ ನಿನ್ನಂತವರಿಗೆಂದೂ ನಾನು ಹೆದರಲಾರೆ. ಭಾರತಿ, ಏನಿದೆಲ್ಲ ನಿನ್ನ ಅವಸ್ಥೆ? ಒಂಟೆಯನ್ನು ಇಲ್ಲಿಗೆಲ್ಲ ಹೀಗೆ ಬರಬಾರದು. ಹೋಗು ಮನೆಗೆ ಹೋಗು. ಇಲ್ಲಿ ಭದ್ರ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡಿದ್ದಕ್ಕೆ